ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಇರಾನ್ ನಡುವೆ ಯುದ್ಧ ನಡೀತಾ ಇದೆ. LPGಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಕಲಬುರಗಿಯಲ್ಲಿ ಸಿಲಿಂಡರ್ಗಾಗಿ ಸಾಲುಗಟ್ಟಿ ನಿಂತಿದ್ದಾರೆ ಗ್ರಾಹಕರ ಜೊತೆ ನಮ್ಮ ಪ್ರತಿನಿಧಿ ಭೀಮಪ್ಪ ಮಾತಾಡಿದ್ದಾರೆ. ನೋಡ್ಕೊಂಡು ಬನ್ನಿ. ಇರಾನ್ ಹಾಗೂ ಇಸ್ರೇಲ್ ಹಾಗೂ ಅಮೆರಿಕ ನಡುವೆ ಯುದ್ಧ ಪ್ರಾರಂಭ ಆಗಿರುವ ಹಿನ್ನೆಲೆಯಲ್ಲಿ ಇರಾನ್ ಏನಂದರೆ ಹಾರ್ಮುಜ್ ಸಮುದ್ರ ಮಾರ್ಗ ಬಂದ್ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಗ್ಯಾಸ್ ಹಾಗೂ ಪೆಟ್ರೋಲ್ ಏನಂದರೆ ಕೊರತೆ ಉಂಟಾಗಿದೆ ಅಂತ ಹೇಳ್ಬೋದು. ಇನ್ನು ಕಲಬುರಗಿಯಲ್ಲಿ ಕೂಡ ಏನಂದರೆ ಯುದ್ಧದ ಎಫೆಕ್ಟ್ ಉಂಟಾಗಿದೆ. ಇನ್ನು ನೀವು ವಿಸಿಟ್ಸ್ನಲ್ಲಿ ನೋಡ್ಬೋದು, ಈಗಾಗಲೇ ಏನಂದರೆ ಏಜೆನ್ಸಿಗೆ ಏನಂದರೆ ಗ್ರಾಹಕರು ಆಗಮಿಸಿದ್ದಾರೆ. ನಾವು ಏನಂದರೆ 15-20 ದಿನಗಳಿಂದ ಏನಂದರೆ ಬುಕ್ ಮಾಡಿದ್ದೇವೆ, ಇಲ್ಲಿವರೆಗೂ ಕೂಡ ಏನಂದರೆ ನಮಗೆ ಗ್ಯಾಸ್ ಬಂದಿಲ್ಲ ಅಂತ ಕೂಡ ಏನಂದರೆ ಅವರು ಅಳಲು ತೋಡ್ಕೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಯುದ್ಧದ ಎಫೆಕ್ಟ್ ಏನಂದರೆ ಕಲಬುರಗಿಗೆ ತಟ್ಟಿದೆ ಅಂತ ಹೇಳ್ಬೋದು. ಇನ್ನು ನಮ್ಮ ಜೊತೆಗೆ ಒಬ್ಬರು ಏನಂದರೆ ಗ್ರಾಹಕರು ಏನಂದರೆ ಮಾತನಾಡಿಸ್ತೇನೆ. ಅವರು ಏನು ಹೇಳ್ತಾರೆ ಇದ್ರ ಬಗ್ಗೆ. ಸರ್ ಹೇಳಿ ಸರ್, ಈಗ ನೀವು ಗ್ಯಾಸ್ ಬುಕ್ ಮಾಡಿ ಯಾವಾಗ ಮಾಡಿದ್ದೀರಾ? ಎಷ್ಟು ದಿವಸ ಆಯ್ತು ಈಗ ನೀವು ಬುಕ್ ಮಾಡಿ? 8 ದಿವಸ ಬುಕ್ ಮಾಡಿ 8 ದಿವಸ ಆಯ್ತು ರೀ. 3 ತಾರೀಕು ಬುಕ್ ಮಾಡಿದ್ವಿ. ದಿನಾಲು ಬರ್ತೀವಿ, ದಿನಾಲು ನಾಳೆನೇ ಹೇಳ್ತಾರೆ, ಅಲ್ಲಿನೇ ಸ್ಟಾಕ್ ಇಲ್ಲ ಹೇಳ್ತಾರೆ. ಅದಕ್ಕಾಗಿ ಹೋಗೋದು ಬರೋದು, ತೊಗೊಂಡು ಹೋಗೋದು ಮತ್ತೆ ಬರೋದು, ಇದೇ ಸ್ಥಿತಿ ನಡೆದು. ಏನು ಸಮಸ್ಯೆ ಏನಾಗಿದೆ? ಸಮಸ್ಯೆ ಏನಿಲ್ಲ ರೀ, ಮನೆಯಲ್ಲಿ ಗ್ಯಾಸ್ ಖಾಲಿ ಆಗ್ಯದ, ಅದಕ್ಕಾಗಿ ತೊಗೊಂಡು ಬರ್ತೀವಿ. ಮುಂಜಾನೆ ಬನ್ನಿ ಹತ್ತತ್ರ ಆಯ್ತು, ಮಧ್ಯಾಹ್ನಕ್ಕೆ ಇಲ್ಲ, ಖಾಲಿ ಸ್ಟಾಕ್ ಇಲ್ಲ. 2 ದಿವಸ ಬಿಟ್ಟು ಬನ್ರಿ, 4 ದಿವಸ ಬಿಟ್ಟು ಬನ್ರಿ, ಮಾತಾಡ್ತೀವಿ. ಇದು ಸದ್ಯ ಏನಂದರೆ ಇಲ್ಲಿ ಗ್ರಾಹಕರು ಮಾತಾಡ್ತಕ್ಕಂಥದ್ದು. ಇನ್ನೊಬ್ರು ಏನಂದರೆ ಮಹಿಳಾ ಗ್ರಾಹಕರಿದ್ದಾರೆ, ಅವ್ರನ್ನೂ ಕೂಡ ಏನಾದ್ರು ಮಾತಾಡೋಣ. ಹೇಳಮ್ಮ, ನಿಮ್ಗೆ ಎಷ್ಟು ದಿವಸ ಆಯ್ತು ಬುಕ್ ಮಾಡಿ? ಗ್ಯಾಸ್ ಬುಕ್ ಮಾಡಿ 20 ದಿನ ಆಯ್ತು. ಏನಂತಾರಮ್ಮ? ಅದೇ ಅಲ್ಲಿ ಪ್ರಾಬ್ಲಮ್ ಅದ ಅಂತ ಹೇಳ್ತಾರೆ ಅವ್ರು. ಈಗ ಇಲ್ರಿ ಅಂತ ಹೊಸ ಮಂದಿ ಹಂಗೆ ಹೇಳಿ ಕಳಿಸ್ಲತ್ತಾರೆ. ಹೆಂಗ್ ಮಾಡದ್ರಿ ಮನೆ ತೊಂದರೆ ಏನಾಗತ್ತೆ? ಅದೇ ಮನೆ ಗ್ಯಾಸ್ ಇಲ್ರಿ, ಹೆಂಗ್ ಮಾಡೋದು? ಈಗ ಇಲ್ಲಿ ಬಂದ್ರೆ ಅವ್ರ ಮೈಗೆ ಹಚ್ಕೊಲಾಗ್ಯಾರ, ಪ್ರಾಬ್ಲಮ್ ಅದ ಅಂತ ಹೇಳತ್ತಾರ. ಈ ಗ್ಯಾಸ್ ಅವಶ್ಯಕತೆ ಅದ? ಅದ ಬೇಕಾಗ್ಯದ್ರಿ, ಮನೆ ಖಾಲಿ ಆಗ್ಯದ ಇಲ್ಲ. ದಿನ ಬರೋದು ಹೋಗೋದಾಗ್ಯದ, ಹಿಂಗೆ ನಡ್ದದ ನೋಡ್ರಿ. ಈಗ ದುಕಾನ್ದವ್ರು ಏನಂತಾರೆ? ಅಲ್ಲಿ ಪ್ರಾಬ್ಲಮ್ ನಡೆದದ್ರಿ ಅಂತ ಹೇಳತ್ತಾರ ಅವ್ರು. ಭಾಳಷ್ಟು ಜನ ತಕರಾರು ನಡೆಸ್ಯಾರ, ಬರೀ ಪ್ರಾಬ್ಲಮ್ ಹೇಳ್ತಾರೆ. ಅಂದ್ರೆ ಈಗ ಮನೆಯಾಗೆಲ್ಲ ತೊಂದರೆ, ಮಕ್ಕಳಿಗೆ ತೊಂದರೆ ನಡೆದ. ಇದಿಷ್ಟು ಏನಂದ್ರೆ ಕಲಬುರಗಿಯಲ್ಲಿ ಏನಂದ್ರೆ ಗ್ಯಾಸ್ ಸಿಗದೆ ಏನಂದ್ರೆ ಪರದಾಡ್ತಿರ್ತಕ್ಕಂಥ ಗ್ರಾಹಕರು. ಒಟ್ಟಿನಲ್ಲಿ ಹೇಳೋದಾದ್ರೆ ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ಯುದ್ಧದ ಎಫೆಕ್ಟ್ ಏನಂದ್ರೆ ಕಲಬುರಗಿಗೂ ತಟ್ಟಿದೆ ಅಂತಲೇ ಹೇಳ್ಬೋದು. ಭೀಮಪ್ಪ ಮರ್ಕಲ್, ಜಿ ಕನ್ನಡ ನ್ಯೂಸ್, ಕಲಬುರಗಿ.